ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಅಪ್ಪೂಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತಿನ ವ್ಲಾಗ್ ಬಂದು ತುಂಬ ಸರ್ಪ್ರೈಸ್ ಆಗಿರುತ್ತೆ. ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ನಿಮ್ಗೆಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಇವತ್ತು ನಾನು ಹೊರಟಿದ್ದೀನಿ. ಸೊ ಅದಕ್ಕಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೋ ಹೋಗ್ತಾ ಇದ್ದೀವಿ. ನೀವು ಎಲ್ಲೋ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನಾನು ನಿಮಗೆ ತೋರಿಸ್ತೀನಿ. ಏನೇನು ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅದೆಲ್ಲ ವ್ಲಾಗಲ್ಲಿ ಬರುತ್ತೆ. ಸೊ ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ. ಈಗ ಮನೆಯಿಂದ ಹೊರಟು ಬಸ್ ಹತ್ತಿದ್ದೀನಿ. ಸೊ ಎಲ್ಲಿ ಹೋಗ್ತಾಯಿದ್ದೀನಿ, ಏನು ಮಾಡ್ತೀನಿ ಅಂತ ವ್ಲಾಗ್ನ ನೋಡ್ತಾ ಇರಿ. ನಾನಿವಾಗ ಕೃಷ್ಣ ಹೋಟ್ಲ್ ಹತ್ರ ಬಂದಿದ್ದೀನಿ. ಇದಿರೋದು ದೊಡ್ಡ ಸಂಘ ಹತ್ರ. ಸೊ ಇಲ್ಲಿಂದ ಫ್ರೆಂಡ್ಸ್ ಬರ್ತಾರೆ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ವ್ಲಾಗ್ನ ನೋಡ್ತಾ ಇರಿ. ಖಂಡಿತ ಹೇಳ್ತೀನಿ. ಸೊ ಫ್ರೆಂಡ್ಸು ಕೂಡ ಬಂದರು, ಕಾರು ಕೂಡ ಬಂತು. ಇವಾಗ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡ್ತಾ ಇರಿ ಗುರು. ಹೌದೌದು, ಒಂದೇ ಕ್ಲಾಸ್ ಬೇರೆ, ಮುಂದೆ ಬೆಂಚಲ್ಲಿ ಕೂತಿರ್ತಾರೆ ಅಲ್ವಾ ನಮ್ಮನೆ. ಸೇರ್ಸ್ ಹಾಕ್ತೀನಿ ಇವಾಗ. ನಮಸ್ಕಾರ. ಆಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಯಾಕೆ ನಮ್ಮ ಹುಡುಗ ಪಕ್ಕ ಕೂತ್ಕೊಂಡಿದ್ದೆ ಅಂತ ಅಲ್ವಾ ದಿವ್ಯಾ? ಹೇಳ್ಬಿಡು ಹಿಂಗೆ ಹಿಂಗೆ ಅಂತ. ಊರಿಂದ ಬಂದೆ ಕಡೆ ನಮ್ಮ ಬ್ಲಾಗ್ ಆಗಿ ಮಾಡೋಣ. ಹಾಯ್ ಗೈಸ್, ನಮಸ್ಕಾರ. ಸೊ ಇನ್ನೇನೋ ಹೊರಟಿದ್ವಿ ನಮ್ಮ ಡೆಸ್ಟಿನೇಷನ್ ತಲುಪೋಕ್ಕೆ. ಸೊ ಅಷ್ಟರಲ್ಲಿ ಬೋರ್ ಆಗಬಾರ್ದಲ್ವಾ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಕಾರಲ್ಲಿ, ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು. ಸೊ ನೀವು ನೋಡ್ತಾ ಇದ್ದೀರಾ, ನಾವು ಇವಾಗ ತಾನೇ ಕಾರಲ್ಲಿ ಬಂದು ಫೈನಲಿ ಇವಾಗ ಹೋಟೆಲ್ RR ಹೋಟ್ಲಿಗೆ ಬಂದಿದ್ದೀವಿ. ಎಲ್ಲ ಹಂಗೆ ನಿಂತ್ಕೊಳ್ಳಿ, ಎಲ್ಲ ಬ್ಲಾಗ್ ಆಗಿ ಎಂಜಾಯ್ ಮಾಡ್ತಾ ಇಲ್ಲ ಅಂತ. ಹಾಯ್ ಗಾಯ್ಸ್. ಹಲೋ. ಇವಾಗ ನಾವು ಬಂದಿರೋದು ಮೈಸೂರಿನ RR ಹೋಟ್ಲು ಅಂತ. ಇದು ಮೈಸೂರಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಾವು ಬಂದಿದ್ದು 2:30 ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಎನಿ ಟೈಮ್ ನೀವು ಬಂದರೂ ಕೂಡ ಇದೇ ರೀತಿ ಅಂತ ಕ್ರೌಡ್ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನೀವು ಯಾರಾದರೂ ಮೈಸೂರು ಸೈಡ್ ಬಂದಾಗ ಈ RR ಹೋಟ್ಲಿಗೆ ಬನ್ನಿ, ಟೇಸ್ಟ್ ಮಾಡ್ಕೊಂಡು ಹೋಗಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇವಾಗೆಲ್ಲ ಬಂದು ಜಾಗ ಸಿಕ್ತು. ಬಿರಿಯಾನಿ ಅಂತೂ ಬಂತು. ಮಾತ್ರ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು, ನ್ಯಾಚುರಲ್ ಆಗಿತ್ತು. ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹೋದ್ಮೇಲೆ ಖಂಡಿತ ನಿಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಹೇಳಿದೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತ. ಇವಾಗ ನಾವು ಬಂದಿರೋ ಪ್ಲೇಸು ಯಾವುದು ಅಂದರೆ ಕಬಿನಿ ಬ್ಯಾಕ್ ವಾಟರ್ ಅಂತ. ಸೊ ನೀವು ಸುತ್ತ ಏನು ವ್ಯೂ ಅಂತ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇವಾಗಂತೂ ಮಳೆ ಬರ್ತಿದೆ. ಆ ವೆದರ್ಗೂ ಆ ವ್ಯೂಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಪೂರ್ತಿ ಏನು ವ್ಯೂ ಗುರು, ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಪೂರ್ತಿ ಒಂದು ಒಳ್ಳೆ ವ್ಯೂನ ಕವರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಅದರಲ್ಲೂ ಈ ವೆದರ್ಗಂತೂ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ. ಸೊ ಯಾರಾದರೂ ಬರೋರಿದ್ರೆ ಬೇಗ ಬನ್ನಿ. ಈ ವೀಕೆಂಡಲ್ಲಿ ಒಳ್ಳೆ ವ್ಯೂನ ನೀವು ನೋಡ್ಬೋದು. ಸೊ ನೋಡ್ತಾ ಇರ್ಬೋದು. ನೋಡ್ತಾವ್ರೆ ಫ್ರೆಂಡ್ಸ್. ನೀರೆಲ್ಲ ಎತ್ಕೊಂಡು ಸಾಯ್ತಾವ್ರಿ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಒಳ್ಳೆ ವ್ಯೂ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕಬಿನಿ ಡ್ಯಾಮ್ ಹತ್ರ ಯಾರು ಬರ್ತೀರಾ ಈ ವೀಕೆಂಡಲ್ಲಿ ನೋಡ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಬಂದರೆ ಒಳ್ಳೆ ಎಂಜಾಯ್ ಮಾಡ್ತೀರಾ. ಬನ್ನಿ. ಹೌದಾ? ಹುಷಾರೇ. ಆಮೇಲೆ ಕಚ್ಕೊಬಿಟ್ಟಿಯಾ? ಕಷ್ಟ ನೀನು ಎತ್ತಕ್ಕೆಲ್ಲ ಆಗಲ್ಲ. ಆಮೇಲೆ ನಾವು ಬಂದಿರೋದೇ ಕಷ್ಟ ಇಲ್ಲಿ. ನಿನ್ನ ಹುಡುಗಿ ಅಂತ ಅನ್ಕೊಂಡಿದ್ದೀನಿ. ತಪ್ಪಾದರೆ ಕ್ಷಮಿಸ್ಬಿಡು.
In life. ನೋ Yeah. ಎಸ್ You are act. ಎಸ್ ಯು ಆರ್ ಬಿಗ್ ಫ್ಯೂಚರ್ ಸ್ಟಾರ್ನೇ ತಲೆಗೆಡ್ಸ್ಕೊಬೇಡ ಬಾ ನಾವು ಡೈರೆಕ್ಟ್ ಕಬ್ನಿಯಿಂದ ಮೈಸೂರಿಗೆ ಬಂದ್ವಿ ನಾವು ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಸೊ ನಮಗೊಂದು ಒಳ್ಳೆ ವ್ಯೂ ಸಿಕ್ತು, ಎಸ್ಪೆಷಲಿ ಮೈಸೂರಲ್ಲಿ ಇವಾಗ ದಸರಾ ಟೈಮಲ್ಲಿ ನೀವೇನಾದರೂ ಒಂದು ಒಳ್ಳೆ ವ್ಯೂ ನೋಡಬೇಕು ಅಂದರೆ ಇಡೀ ಮೈಸೂರನ್ನ ನೈಟ್ ಟೈಮ್ ಬಂದರೆ ನಿಮ್ಗೆ ಈ ಥರ ವ್ಯೂ ಸಿಗುತ್ತೆ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. So beautiful, so elegant, just looking like a wow. ಬನ್ನಿ ಜನರೇ, ಮೈಸೂರು ದಸರೆ ಬನ್ನಿ ಮೈಸೂರು ದಸರಾ ನೋಡೋಣ. ಇವಳಂತೂ ದೊಡ್ಡ ಅಭಿಮಾನಿ ಕಿಪಿಕಿರ್ತಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾರ ಅವರು ದುಡ್ಡು ಸಾಕು ನೀನು. ಸ್ಟ್ರೈಟ್ ಹಿಂಗೆ ನೋಡ್ರ ಲೈಟ್ ನೋಡ್ರ. ನಾಳೆ ಮಾಡ್ತೀನಿ. ನೋಡ ಎಷ್ಟು ಚಂದ ಕಾಣ್ತದೆ ನೋಡ ಮೈಸೂರ. ಬ್ಯೂಟಿ ಆಫ್ ಮೈಸೂರು. ಓಕೆ ಮೈಸೂರು. ಡೆಂಟಲ್ ಸ್ಟ್ರೈಟ್ ಆ ರೂಟ್. ಬೆಳದಿಂಗಳ ಮೈಸೂರದು ಏನು ಗುರು ಇದು, ಮೈಸೂರು ವ್ಯೂ ಮಾಡೋಣ ಅಂತ ಬಂದರೆ ಫುಲ್ಲು ಮಳೆ. ಸೊ ನೋಡಿ ಕಪಲ್ಸ್ ಹೆಂಗೆ ಹೋಗ್ತಾ ಇದ್ದಾರೆ ಜಟ್ಕಾ ಗಾಡೀಲಿ. ಇಂದ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಮೈಸೂರಿನಲ್ಲಿ ಇವಾಗ ದಸರಾ ನಡೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತು. ಇವತ್ತು 3ನೇ ದಿನ. ಸೊ ಇವಾಗ ತಿರ್ಗಾಡೋಣ, ಮತ್ತು ಫುಡ್ ಫೆಸ್ಟಿವಲ್ ನಡೀತಿದೆ, ಹಾಗೆ ಸಮ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಮೈಸೂರಲ್ಲಿ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನಾವು ಎಂಟ್ರಿ ಕೊಡ್ತಾ ಇರೋದು ಮೈಸೂರು ಎಕ್ಸಿಬಿಷನ್ಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಆದರೂ ಬಿಡ್ತಾ ಇಲ್ಲ, ನಿಮಗೋಸ್ಕರ ಇಸ್ಕೊಂಡು ನಾನು ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೀವು ನೋಡ್ತಾ ಇದ್ದೀರಾ, ಇದು ಬಂದು ಮನೆ ಬಂದು ಬ್ರ್ಯಾಂಡ್ ಮೈಸೂರು ಅಂತ. ಇದು ತುಂಬ ಆಲ್ಟರ್ನೇಟಿವ್ ಆಗಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾರೆ, ಮಾಡ್ರನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ಮೈಸೂರು. ದಿಸ್ ಈಸ್ ಮಾಡ್ರನ್ ಮೈಸೂರು. ಸೊ ನೀವು ನೋಡ್ತಾ ಇದ್ದೀರಾ, ಎಂಟ್ರಿ ಕೊಡ್ತಾ ಇದ್ದಂಗೆ ಯಾವ ರೀತಿ ಇದೆ ವ್ಯೂಸು ಅಂತ. ಸೊ ಸಿಕ್ಕಾಪಟ್ಟೆ ಹೊರಗಡೆ ನೋಡಿದ್ರೆ ಒಂದು, ಒಳಗಡೆ ನೋಡಿದ್ರೆ ಒಂದು. ಚೆನ್ನಾಗಿರುತ್ತಲ್ಲ. ನೋಡ್ತಾ ಇರ್ಬೋದು ಮಾಡ್ರನ್ ಮೈಸೂರನ್ನ ಯಾವ ರೀತಿ ಮಹಾರಾಜರು ಕೂತ್ಕೊಂಡು ಸೀಟಲ್ಲಿ ಅಲಂಕರಿಸ್ತಿದ್ರು, ಅದನ್ನು ಸೆಟ್ ಹಾಕಿ ಕೂಡ ಇಲ್ಲಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮೊಮೆಂಟ್ಸಮ್ ಇದೆ. ಥ್ಯಾಂಕ್ ಯು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮೈಸೂರಿನ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯ ಇರುತ್ತೆ. ಸೊ ಅದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಮೈಸೂರಿನ ವೈಭವನ ಇಲ್ಲಿ ನೀವು ನೋಡಬಹುದು. ಅಲ್ಲ ಒಡಿಕೆ ಹೋಯ್ತಾಳಪ್ಪ, ಏನಪ್ಪ ಚಿಕ್ಕ ಹುಡುಗ ಏನೋ ಕಿನ್ನರ ದಸರಾ 2024 ಇಂಟರ್ಆಕ್ಟಿವ್ ಪಾರ್ಕ್ ಅಂತ. ಸೊ ಇಲ್ಲಿ ಬಂದರೆ ನಿಮ್ಗೆ ಎಲ್ಲ ರೀತಿ ಆದಂತಹ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಗುರು.
ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಸಕ್ಕದಾಗಿದೆ ಗುರು ಇದು. ಲೈಟಿಂಗ್ಸಲ್ಲಿ ಯಾವ ರೀತಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಸೀರಿಯಸ್ಲಿ ನೀವು ನೈಟ್ ಹೊತ್ತು ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಸೊ ಸಿಕ್ಕಾಪಟ್ಟೆ ವಾಟ್ ಆರ್ ಬ್ಯೂಟಿಫುಲ್ ಗುರು ಗುರು ಗುರು. ಅದಕ್ಕೆ ಹೇಳೋದು ನಮ್ಮ ಮೈಸೂರಿಗೆ ಬಂದರೆ ಈ ರೀತಿ ಇದನ್ನೆಲ್ಲ ನೀವು ಕೂಡ ನೋಡ್ಬೋದು. ಸೊ ಆದಷ್ಟು ನಿಮ್ಮ ಗ್ಯಾಂಗ್ಗಳು ನಿಮ್ಮ ಫ್ರೆಂಡ್ಸ್ಗಳನ್ನ ಎತ್ತಾಕೊಂಡು ಮೈಸೂರಿಗೆ ಬರ್ತಾಯಿರಿ. ಯಾಕಂದರೆ ಇದನ್ನೆಲ್ಲ ಮಿಸ್ ಮಾಡಿಕೊಂಡ್ರೆ ನೀವೇ ಆಮೇಲೆ ರಿಗ್ರೆಟ್ ಆಗೋದು. ಸೊ ಅದಕ್ಕೆ ಹೇಳ್ತಾ ಇರೋದು. ನೋಡಿ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಇದು. ನೀವು ನೋಡ್ತಾ ಇರ್ಬೋದು ನಮ್ಮ ಹೆಮ್ಮೆಯ ಕರ್ನಾಟಕದ ಹೊಯ್ಸಳ. ಸೊ ಇದನ್ನು ಇಲ್ಲಿ ಆರ್ಕಿಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಸೀರಿಯಸ್ಲಿ. ಇದ್ರ ಒಳಗಡೆ ಕೂಡ ನೋಡ್ತಾ ಇರ್ಬೋದು. ಹಾಂ ಕಾಣಿಸುತ್ತಲ್ಲ, ನೀವು ನೋಡ್ತಾ ಇರೋದು ಇದು ಎಂಟ್ರೆನ್ಸು ಎಕ್ಸಿಬಿಷನ್ದು. ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಸೀರಿಯಸ್ಲಿ. ನೀವು ಕಿಪ್ಪಿ ಕೀರ್ತಿ ನೋಡಿ, ಕಿಪ್ಪಿ ಕೀರ್ತಿ ಕಿಪ್ಪಿ ಕೀರ್ತಿ ಈ ಮೂಮೆಂಟ್ ಬಂದು ಮೈಸೂರಿಗೆ ಹೋದಾಗ ಅಲ್ಲಿ ಎಕ್ಸಿಬಿಷನ್ನಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು. ಸೊ ಅಲ್ಲಿ ಡ್ಯಾನ್ಸು ಮತ್ತು ಹಾಡನ್ನ ಹಾಕಿದ್ರು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಸುಮ್ಮನೆ ಸಿಂಪಲ್ಲಾಗಿ ಸ್ಟೆಪ್ ಆಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲಿ ಆ ಮೂಮೆಂಟ್ ಅಂತೂ. ಯಾವುದೋ ಒಂದು ಇವೆಂಟ್ ಮೀನ್ಸ್ ಅಲ್ಲಿ ನೋಡ್ಬೋದು ನೀವು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾಯಿದ್ರು. ಹಂಗೆ ನಾವು ಅವ್ರ ಜೊತೆ ಒಂದು ಸೇರ್ಕೊಂಡು ಇರಲಿ ಅಂದ್ಬಿಟ್ಟು ಸ್ಟೆಪ್ ಹಾಕಿದ್ದು ಮೂಮೆಂಟ್ ಅದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸಕ್ಕದಾಗಿತ್ತು ಮಾತ್ರ. ಸೊ ನೀವು ಯಾರಾದರೂ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಬೇಗ ಹೋಗ್ರಿ ಮೈಸೂರಿಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಗುರು. ಗುರು ಮೈಸೂರಿಗೆ ಆದಷ್ಟು ಬೇಗ ಬನ್ನಿ. ಇಂಥ ಬ್ಯೂಟಿಫುಲ್ ಆಗಿರುವಂಥ ವ್ಯೂಸ್ನ ನೀವು ನೋಡ್ಬೋದು. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಸರ್ಕಲ್ಸ್ ಜೊತೆ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಒಳ್ಳೊಳ್ಳೆ ಪ್ರಾಣಿಗಳನ್ನ ತಂದು ನಿಲ್ಸೋರು ಇಲ್ಲಿ ಲೈಟಿಂಗ್ಸ್ ಹಾಕಿ ಒಳ್ಳೊಳ್ಳೆ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು. ಕಾಲೆ ಕಾಲೆ ಶೂಟ್ ಮಾಡ್ದಾಕು ಫುಲ್ಲು ನೋಡಿ ಜಾಲಿ ಫುಲ್ಲು ಆಟಗಳು, ತರಾವರಿ ಆಟಗಳು ಆಡ್ತಾ ಇದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಬನ್ನಿರಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಕ್ಕದಾಗಿದೆ ಅಂತ. ಸಿಕ್ಕಾಪಟ್ಟೆ ಗೇಮ್ಸ್ಗಳಿದೆ ಇಲ್ಲಿ. ದಯವಿಟ್ಟು ಯಾರಾದರೂ ಮೈಸೂರಿಗೆ ಬಂದರೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೇನೆ ಆಟ ಆಡ್ಕೊಂಡು ಹೋಗ್ರಿ. ಕಾಲೆ ಫುಲ್ಲು ಜಾಲಿ ನೋಡ್ತಾ ಇರಿ ಇಲ್ಲಿ. ನಾವು ಇವಾಗ ಹೊರಟಿರೋದು ಈ ಗೇಮ್ನ ಆಡಲಿಕ್ಕೆ. ತೋರಿಸ್ತೀವಿ ಯಾವ ರೀತಿ ಇರುತ್ತೆ ಅಂತ. ಸಿಕ್ಕಾಪಟ್ಟೆ. ಸೊ ನೀವು ನೋಡ್ತಾ ಇರ್ಬೋದು ಗೇಮ್. ಷಟ್ಪಟ್ ಸೂ ಐತಪ್ಪ. अच्छा ना ब्रो, ऊपर ऊपर ओके भैया. जाले गेम फुल काले. ಸೊ ಈ ಮನೆ ಬಂದು ಕನ್ನಡ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಒಳಗೊಂಡಿತ್ತು. ಸೊ ನಾವು ಇದ್ರ ಒಳಗಡೆ ಎಂಟ್ರಿ ಕೊಟ್ಟಾಗ ನಮಗೆ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಯಾಕಂದರೆ ನಮ್ಮ ಇಡೀ ಕರ್ನಾಟಕ ಭಾರತ ರತ್ನ ಪ್ರಶಸ್ತಿ ಪಡೆದವರಾಗಿರ್ಬೋದು, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಸೊ ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಕರ್ನಾಟಕದ ಯೋಜನೆ, ಇವಾಗಿನ ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೂ ಭಾರತ ರತ್ನ ಜ್ಞಾನಪೀಠ ಪುರಸ್ಕೃತರಾಗಿರುವಂತಹ ನಮ್ಮ ಹೆಮ್ಮೆಯ ಕವಿಗಳ ಬಗ್ಗೆ ಸಹ ಮಾಹಿತಿಗಳಿತ್ತು. ಸೊ ನಮ್ಮ ಹಳೆಯ ಪುರಾತನದ ಹಿಸ್ಟ್ರಿ ಬಗ್ಗೆ ನಮಗೆ ಮಾಹಿತಿಗಳನ್ನ ನಾವು ಪಡ್ಕೊಂಡ್ವಿ. ಸೊ ನೀವು ನೋಡ್ತಾ ಇರ್ಬೋದು ಒಂದೊಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಯೂಸ್ಫುಲ್ ಆಗಿತ್ತು. ಸೊ ಇದು ನಮ್ಮ ಮೈಸೂರಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಿದೆ ಗುರು. ಯಾಕಂದರೆ ಈ ರೀತಿ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಬಗ್ಗೆ ಹಾಕಿದ್ದಾರೆ ಅಂದರೆ ಅದು ನಮ್ಮ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ತರುವಂಥದ್ದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮಾಹಿತಿಗಳನ್ನ ಕೂಡ ನಾವು ಇದರಿಂದ ತಿಳ್ಕೊಂಡ್ವಿ ಅಂತ ಹೇಳ್ತಾ,
ಸೊ ನೀವು ಹಾಗೆ ನೋಡ್ತಾ ಇರ್ಬೋದು ಬೇರೆ ಬೇರೆ ರೀತಿಯ ವಿನ್ಯಾಸವಾಗಿ ಇರುವಂತಹ ಒಂದಷ್ಟು ಕಲಾಕೃತಿಗಳನ್ನ ಅಲ್ಲಿ ನಿರ್ಮಿಸಿದರು. ಸೊ ಬಹಳ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಮ್ಮ ಮೈಸೂರಿನಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೂ ಖುಷಿ ಆಯಿತು. ಸೊ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದೊಂದು ಡಿಪಾರ್ಟ್ಮೆಂಟ್ ವೈಸ್ ಇಲಾಖೆ ವತಿಯಿಂದ ಈ ರೀತಿ ಬೇರೆ ಬೇರೆ ರೀತಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಈ ರೀತಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಏನಂದರೆ ಇದು ನಮ್ಮ ಮೈಸೂರಲ್ಲೆಲ್ಲ ಮಾಡಿದ್ದಾರೆ ಅಂತ ಇನ್ನೂ ಖುಷಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಮೈಸೂರಿನಲ್ಲಿರುವಂತಹ ದೃಶ್ಯನೇ. ನೀವು ದಸರಾಗೆ ಬಂದರೆ ಇನ್ನು ಈ ರೀತಿ ಐ ಲವ್ ಮೈಸೂರು ದಸರಾ ಎಕ್ಸ್ಪೋ ಅಂತಲೂ ಕೂಡ ನೀವು ನೋಡಬಹುದು. ಅದು ಮೈಸೂರು ಪ್ಯಾಲೇಸು ಎಷ್ಟು ಸಕ್ಕತ್ತಾಗಿ ಲೈಟಿಂಗ್ಸಲ್ಲಿ ಮಿರ ಅಂತ ಮಿಂಚ್ತಾ ಇದೆ, ನೀವು ನೋಡ್ಬೋದು. ನೀವು ಇದನ್ನೆಲ್ಲ ನೋಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಮೈಸೂರಿಗೆ ಬನ್ನಿ, ವಿಸಿಟ್ ಹಾಕ್ರಿ. ಒಂದು ಒಳ್ಳೆ ವ್ಯೂ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಈ ದಸರಾ ಟೈಮು ಅಂದಮೇಲೆ ಇದು ನಮ್ಮ ನಾಡ ಹಬ್ಬ ಕಣ್ರಿ. ಎಲ್ಲರೂ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರಿ. ನೋಡ್ತಾ ಇರ್ಬೋದು, ನಿಮ್ಗೊಂದು ಒಳ್ಳೆ ವ್ಯೂನ ನಾನು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಲೇಟಾಗಿ ಬಂದ್ವಿ. ಸೊ ಹಾಗಾಗಿ ಈ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.